ಇವ್ನು ಏನಕ್ಕೆ ಅದೇ ರೂಮ್ನೇ ನೋಡ್ತಾವನೆ? ಯಾಕೋ ನನಗೆ ಭಯ ಆಯ್ತೈತೆ. ಏಯ್ ಬಟ್ಟೆ ಬಿತ್ತಲ್ಲಿ, ಬಟ್ಟೆ ಬಿತ್ತಲ್ಲಿ, ಬಟ್ಟೆ ಬಿತ್ತು. ಏಯ್ ನನ್ ಮೇಲೆ ಏನಕ್ಕೋ ಬಿದ್ದಿದ್ದೀರಾ? ಹಲೋ ಗೈಸ್, ಎಲ್ಲರೂ ನಮ್ಮ ವ್ಲಾಗ್ಗೆ ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಏನಕ್ಕಂತ ಅಂದರೆ ರೀಸೆಂಟಾಗಿ ನಾವು ಒಂದು ಹಾರರ್ ವ್ಲಾಗ್ನ ಮಾಡಿದ್ವಿ. ಎಷ್ಟೋ ಜನ ಔಟ್ ಆಫ್ ಕಂಟ್ರಿಯಲ್ಲಿ ಮತ್ತು ಹಿಂದಿಯವರೆಲ್ಲ ನಾವು ನೋಡಿದ್ವಿ, ಎಷ್ಟೋ ಹಾರರ್ ವ್ಲಾಗ್ಗಳು ಮಾಡಿದರು. ಅದರಲ್ಲಿ ಇದು ಒಂದು ಚಾರ್ಲಿ ಆರ್ ಯು ಹಿಯರ್ ಅಂತ ಮಾಡಿದರು. ಇದನ್ನೆಲ್ಲ ಯಾರು ನಂಬ್ತಾರೆ, ಪೆನ್ಸಿಲು ಮತ್ತು ಪೇಜ್ನೆಲ್ಲ ಇಟ್ಬಿಟ್ಟು ಯಾರು ನಂಬ್ತಾರೆ ಅಂತ ನಾವು ಫನ್ನಾಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ, ಒಂದು ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ. ಅದು ಮಿಡ್ ನೈಟಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ತುಂಬಾ ಭಯ ಆಯಿತು. ಕ್ಯಾಂಡಲ್ ಮುಂದೆ ಹಚ್ಚಿಟ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. 3ನೇ ಸಲ 4ನೇ ಸಲ ಕೂಗಿದ್ವಿ. ಸೊ ಏನೋ ನಮಗೆ ಗೊತ್ತಾಗಲಿಲ್ಲ. ಬಟ್ ಅದಾದಮೇಲೆ ತುಂಬ ಅಂದರೆ ತುಂಬ ಮಾತಾಡಬೇಕಾದ್ರೆ ಭಯ ಆಗ್ತಾಯಿತ್ತು ನನಗೆ. ವ್ಲಾಗಲ್ಲಿ ನೀವೇ ನೋಡ್ತೀರಿ ಅದರಲ್ಲಿ. ಮತ್ತು ಎಷ್ಟೋ ಎಕ್ಸ್ಪೀರಿಯೆನ್ಸ್ಗಳಾಯಿತು. ಇವ್ರು 3 ಜನನೂ ತುಂಬ ಭಯಪಟ್ಟರು. ಧನ್ಯ ಭಯನೇ ಪಡಲ್ಲ ಗೈಸ್, ಅದರಲ್ಲಿ ಅಷ್ಟು ಭಯಪಟ್ಟಿದ್ದಾರೆ. ಇವಾಗೆಲ್ಲ ನಕ್ಕೊಂಡು ಕೂತಿದ್ದಾರೆ ಅಷ್ಟೇ. ನಾವು ಆ ವ್ಲಾಗ್ನ ಬಿಟ್ಟು ಒಂದಿನ ಪೂರ್ತಿ ಮಂಕಾಗ್ಬಿಟ್ಟಿದ್ದೀವಿ 4 ಜನನು. ಆ ಥರ ಎಕ್ಸ್ಪೀರಿಯೆನ್ಸ್ ಆಗೈತೆ ನಮಗೆ. ಯಪ್ಪ ಹೇಳ್ಕೊಳಕ್ಕೆ ಆಗಲ್ಲ. ಎಷ್ಟೋ ಜನ ನಂಬಿಲ್ಲ. ಪಾರ್ಟ್ 2 ಬಿಡಿ ಅಂತ ನಂಬಿರೋರು ಎಷ್ಟೊಂದು ಜನ ಕೇಳ್ಕೊಂಡಿದ್ದೀರಾ. ಬಟ್ ಆದರೆ ಪಾರ್ಟ್ 2 ಹೆಂಗೆ ಮಾಡೋದು ಅಂತ ನಮಗೆ ಇನ್ನೂ ಭಯನೇ ಸ್ಟಾರ್ಟ್ ಆಗಿದೆ. 4 ಜನ ಹೆಂಗಪ್ಪ ಕೂತ್ಕೊಂಡು ಮತ್ತೆ ಮಿಡ್ ನೈಟ್ ಮಾಡೋದು ತುಂಬ ಈಸಿ ಕೆಲಸ ಅಲ್ಲ ಗೈಸ್. ಒಂದ್ಸಲಿ ಬೇಕಾದ್ರೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಬೇಡ ಟ್ರೈ ಮಾಡೋದು ಬೇಡ ಗೈಸ್. ಯಾವ್ದಾದ್ರು ಮಕ್ಕಳು ನೋಡ್ತಾ ಇರ್ತಾರಲ್ವಾ, ಚಿಕ್ಕ ಮಕ್ಕಳೆಲ್ಲ ನೋಡ್ತಿರ್ತಾರೆ. ಸೊ ಅದೆಲ್ಲ ಮಾಡಕ್ ಹೋಗ್ಬೇಡಿ. ನಾವು ಏನು ಅಂಥದ್ದು ಏನು ಬಂದ್ಬಿಡುತ್ತೆ ಕಣ್ಮುಂದೆ, ಇದುವರೆಗೂ ನಮ್ಮ ಲೈಫಲ್ಲೇ ನಾವು ನೋಡಿಲ್ಲ. ಏನು ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ನೋಡಿದ್ರೆ ನಿಜವಾಗ್ಲೂ ಅದರಲ್ಲಿ ನೀವೇ ಅಬ್ಸರ್ವ್ ಮಾಡಿಬೇಕಾದ್ರೆ ಆ ವಿಡಿಯೋದಲ್ಲಿ ವಾಷಿಂಗ್ ಮಿಷಿನ್ ಮೇಲೆ ವೈಟ್ ಕಲರ್ದೊಂದು ಬಟ್ಟೆ ಇತ್ತು. ಅದು ಯಾವಾಗ ರೂಮ್ ಒಳಗಡೆ ಹೋಯ್ತು, ಯಾವಾಗ ಹೊರಗಡೆ ಬಂತು ಅನ್ನೋದು ನೋಡಿ ನಾವು ಶಾಕಾಗಿ ಅಲ್ಲಿಗೆ ವ್ಲಾಗ್ನೇ ಎಂಡ್ ಮಾಡಿಬಿಟ್ವಿ. ಮತ್ತು ಅವತ್ತಿನ ದಿನ ಪೂರ್ತಿ ಯಾರೂ ನಿದ್ದೆನೇ ಮಾಡಿಲ್ಲ ಗೈಸ್. ಫಸ್ಟ್ ಆಫ್ ಆಲ್ ಅಂದರೆ ನಾನು ಮತ್ತು ಅಕ್ಕ ಆ ರೂಮಲ್ಲಿ ಮಲಗಿದ್ವಿ ಆಯಿತಾ. ನಮ್ಮನೆ ಎದ್ದೇಳಿಸಿ ಇವರು ಬನ್ನಿ ವ್ಲಾಗ್ ಮಾಡೋಣ, ಅದು ಚಾರ್ಲಿಗೆ ಅದು ಮಾಡೋಣ ಅಂತ ಅಂದರು. ಸೊ ನಾವು ನಿದ್ದೆಗಣ್ಣಲ್ಲಿ ಸರಿ ಆಯಿತು ಮಾಡೋಣ ಅಂತ ಅಂದ್ಬಿಟ್ಟು ಬಂದು ನೆಕ್ಸ್ಟ್ ನಾವು ಆ ರೂಮಿಗೆ ಹೋಗ್ತಿಲ್ಲ ಮೊನ್ನೆಯಿಂದ ಅಷ್ಟೇ. ಯಪ್ಪ ಫುಲ್ ಭಯ ಆಗ್ತಿದೆ. ಇನ್ನೊಂದೇನಂದರೆ ನನ್ನ ಡ್ರೆಸ್, ಫಸ್ಟ್ ಆಫ್ ಆಲ್ ಅದೇ ರೂಮಲ್ಲಿರೋ ನನ್ನ ಡ್ರೆಸ್ಸಸ್ ಎಲ್ಲ. ಸೊ ನಂಗೆ ತುಂಬ ಭಯ ಆಗುತ್ತೆ ಗೈಸ್. ಆ ರೂಮಿಗೆ ಹೋಗೋಕೆ ಭಯ ಆಗುತ್ತೆ. ಪೂರ್ತಿ ನೈಟು ನಾವಿಲ್ಲೇ ಜಾಗರಣೆನೇ ಮಾಡಿದ್ದು, ಹಾಲಲ್ಲೇ ಜಾಗರಣೆ ಮಾಡಿದ್ದು ಬಿಟ್ಟರೆ ರೂಮಿಗೆ ಹೋಗೋಕೇನಾಗ್ತಿರಲಿಲ್ಲ ಮತ್ತು ಆ ರೂಮ್ ಸೈಡ್ ನೋಡೋಕೇನೆ ಆಗ್ತಿರಲಿಲ್ಲ. ಅಷ್ಟು ಭಯ ಆಗ್ತಿತ್ತು. ರಿಯಲ್ ಎಕ್ಸ್ಪೀರಿಯನ್ಸ್ ಆಗ್ಬಿಡೈತೆ ಗೈಸ್. ನಿಜವಾಗ್ಲೂ ಚೂರಿನೇ ಜಾಸ್ತಿ ನಮ್ಮೆಲ್ಲರಿಗಿನ್ನ ಭಯ ಬಿದ್ದಿದೆ. ಅಂದರೆ ಆ ರೂಮ್ನ ಅವನು ಅದ್ರಲ್ಲಿ ನೋಡ್ತಾನೆ ಇದ್ದ. ಅವನಿಗೆ ಏನು ಕಾಣಿಸ್ತೋ ಗೊತ್ತಿಲ್ಲ. ಏನಾದರೂ ಕಾಣಿಸ್ತಾ ಚೂರಿ ನಿನಗೆ? ಏನೋ ಗೊತ್ತಿಲ್ಲ, ಅಲ್ಲಿಂದ ಹೆವಿ ಭಯ. ಅದನ್ನ ನೋಡಿದ್ರೇನೆ ಭಯ ಆಯ್ತಾಯಿತ್ತು. ಇವಾಗಲೂ ಅಂದ್ರೆ ನಿನ್ಗೆ ಏನಾದ್ರು ಕಣ್ಣಿಗೆ ಕಾಣಿಸ್ತಾ? ನೀನ್ ರೂಮ್ನೇ ನೋಡ್ತಿದ್ದೆ ಜಾಸ್ತಿ, ನೀನೇ ಜಾಸ್ತಿ ರೂಮ್ ಸೈಡ್ ಇದ್ದಿದ್ದ. ಆಕ್ಚುಲಿ ಏನೋ ಆಕ್ಟಿವಿಟಿ ಆಗೋರೋ ಥರ ಕಾಣಿಸ್ತಾ ಇತ್ತು. ಹಿಂಗೆ ಒಂಥರ ನೆಗೆಟಿವ್ ಫೀಲ್ ಆಯ್ತಾಯಿತ್ತು ನನಗೆ ಗಾಯ್ಸ್. ಅವನಿಗೆ ಜಾಸ್ತಿ ಫೀಲ್ ಆಗಿರೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಜಾಸ್ತಿ ಎದುರ್ಕೊಂಡಿದ್ದ. ಮತ್ತು ಅವನು ಇಲ್ಲೇ ನಾವು 4 ಜನನು ಗಾಯ್ಸ್ ಎಲ್ಲರೂ ಒಂದೊಂದು ಕಡೆ ಮಲಗಿದ್ವಿ. ಆ ವ್ಲಾಗ್ ಮಾಡೋದಕ್ಕಿಂತ ಮುಂಚೆ. ವ್ಲಾಗ್ ಮಾಡಿದ್ಮೇಲೆ ಎಲ್ಲರೂ ಹಾಲಲ್ಲೇ ಬಿದ್ದಿದ್ದೀವಿ. ಆ ಕಡೆ ಈ ಕಡೆ ಓಡಾಡೋದಕ್ಕೂ ಭಯ ಆಗ್ತೈತೆ, ನೀರು ಎತ್ಕೊಳ್ಳೋದಕ್ಕೂ ಅಡುಗೆ ಮನೇಲಿ ಭಯ ಆಗ್ತಾಯಿತ್ತು. ಅದನ್ನ ಹೆಂಗೆ ಕಳ್ಸೋದನ್ನ ಸಹ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಸುಮ್ಮನೆ ಟೆಸ್ಟ್ ಮಾಡಿ ನೋಡೋಣ ಅಂದ್ಬಿಟ್ಟು ಮಾಡ್ತಾನೆ ಇದ್ದೀವಿ. ಅದು ಒಂದಲ್ಲ ಒಂದು ಕ್ಲೂ ಕೊಡ್ತಾನೆ ಇದೆ. 3 ಕ್ಲೂ ಕೊಟ್ಟಿದೆ ಗೈಸ್. ಏನಂತ ಅಂದರೆ ಫಸ್ಟಿಗೆ ರೂಮ್ ಲೈಟು ಟಪ ಅಂತ ಸೌಂಡ್ ಬಂತು, ಅದು ಲೈಟಿಂಗ್ಸ್ದು. ಅದಾದ್ಮೇಲೆ ನೋಡಿದ್ರೆ ಲೈಟೇ ಆನ್ ಆಗೋಯ್ತು. ಲೈಟ್ ಆನ್ ಆದಾಗ ಎಷ್ಟು ಕೈ ನನಗೆ ವಿಡಿಯೋ ಹಿಡಿಬೇಕಂದ್ರೆ ಶೇಕ್ ಆಯಿತು ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವೇ ಅಂದ್ಕೊಳ್ಳಿ, ಯಾರೂ ಇಲ್ಲ ಮನೇಲಿ, ಸಡನ್ ಲೈಟ್ ಆನ್ ಆಗುತ್ತೆ ಅಂದರೆ ಕ್ಲೂ ಕೊಡಿ ಅಂದಾಗ ಸಡನ್ ಆಗಿ ಲೈಟ್ ಅಂತ ನಾನು ಫೀಲ್ ಮಾಡ್ತಾ ಇದ್ದೀನಿ. ಸಡನ್ ಆಗಿ ಲೈಟ್ ಆನ್ ಆಗುತ್ತೆ ಅಂದಾಗ ಹೆಂಗಿರುತ್ತೆ ನೀವು ಹೇಳಿ ಎಕ್ಸ್ಪೀರಿಯನ್ಸ್? ನಾವಂತೂ ಫಸ್ಟ್ ನೋಡಿದ್ದು ಚೂರಿ ಅಲ್ವಾ, ನೀನ್ ತಾನೆ ಕಿಚ್ಚದಿಂದಾನೆ ಗೈಸ್ ಜಾಸ್ತಿ ಭಯ ಆಗಿದೆ. ಯಾಕೋ ಹಿಂಗಿದ್ಯಾ? ಅವನು ಅವತ್ತಿಂದ ಗೈಸ್ ಮಂಕಾಗವನೇ. ಅಂದ್ರೆ ಕರೆಕ್ಟಾಗಿ ಮಾತಾಡ್ತಾನೆ ಇಲ್ಲ. ಅಂದ್ರೆ ಒಂಥರ ಅದು ಒಂಥರ ಇವಾಗ ನೀವೇನಾದ್ರೂ ಡೈರೆಕ್ಟ್ ಆಗಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆದ್ರೆ ನಿಮ್ಗೂ ಹಂಗೆ ಅನ್ಸುತ್ತೆ. ಒಂದ್ 4-5 ದಿನ ಆದ್ರೂ ಮೈಂಡಲ್ಲಿ ಇರೋದು ಹೋಗೋದೇ ಇಲ್ಲ. ಅದೇ ನಾವು ತಗೊಂಡಿದ್ದು ಫನ್ ಆಗಿತ್ತಾನೆ. ಇದೆಲ್ಲ ಇದ್ರಲ್ಲಿ ಹೆಂಗ್ ಬರ್ತದೆ ದೆವ್ವ ಎಲ್ಲ, ಪೇಪರ್ ಇಟ್ಟು ಕ್ಯಾಂಡಲ್ ಇಟ್ಟರೆ ದೆವ್ವ ಬರುತ್ತಾ ಅಂತ ನಾನು ಆ ವ್ಲಾಗಲ್ಲೇ ಹೇಳಿದ್ದೀನಿ. ಹಿಂಗೆ ಪೇಪರ್ ಇಟ್ಟರೆ ದೆವ್ವ ಬರುತ್ತಾ ಅಂತ ನಾನೇ ಅಲ್ಲಿ ಕ್ವೆಶನ್ ಹಾಕಿದ್ದೀನಿ. ಬಟ್ ಸೀರಿಯಸ್ಲಿ ಇದು ರಿಯಲ್ ಆಗಿ ನಮ್ಮ ಕಣ್ಮುಂದೆ ಬಂದಾಗ ನಿಜದನ್ನ ಹೆಂಗೆ ಎಕ್ಸೆಪ್ಟ್ ಮಾಡ್ಕೊಳ್ಳೋದಂತಾನೆ ಗೊತ್ತಾಗ್ತಿಲ್ಲ ಗೈಸ್. ನಾನು ಹಿಂದಿ ವಿಡಿಯೋದಲ್ಲೆಲ್ಲ ನೋಡಿದ್ದೀನಿ, ಪೆನ್ಸಿಲ್ಲು ಫಸ್ಟ್ ತಿರುಗುತ್ತೆ. ನಾವು ಪೆನ್ಸಿಲ್ ತಿರುಗಿಲ್ಲ ಅಲ್ವಾ, ಏನಿಲ್ಲ ಅಂತ ಅನ್ಕೊಂಡಿದ್ವಿ. ನಾನು ಜಸ್ಟ್ ಹಿಂಗೆ ರೂಮ್ಗೆ ಹೋಗ್ಬಿಟ್ಟು ಹಿಂಗೆ ಬರ್ತೀನಿ, ಆಗಲೇ ಪೆನ್ಸಿಲ್ ತಿರ್ಗೈತೆ. ಇವ್ರುಗಳೆಲ್ಲ ಕಿರ್ಸ್ತವ್ರೆ ಏನಂತಾನೆ ನನಗೆ ಗೊತ್ತಾಗಿಲ್ಲ. ಫುಲ್ಲು ಶಾಕ್ ಆಗೋಯ್ತು. ನೀವು ಆ ವಿಡಿಯೋ ನೋಡಿದಿದ್ರೆ
ಯಪ್ಪ ನನಗಂತೂ ಎಷ್ಟು ಶಾಕ್ ಆಯ್ತು ಅಂದ್ರೆ ಹಂಗೆ ಶಾಕ್ ಆಯ್ತು. ಇವರು ಅಷ್ಟೇ ಯಪ್ಪ ಭಯನೇ ಇಲ್ಲ ಇವಳಿಗೆ. ಆಕ್ಚುಲಿ ಇವಳು ಇವಾಗ ಎದ್ಕೊಂಡ್ಬಿಟ್ಟಿದ್ದಾಳೆ. ನಾನೇನ್ ಮಾಡ್ಲಿ, ವಿಡಿಯೋ ಆಫ್ ಮಾಡಿ ಲೈಟ್ ಆನ್ ಮಾಡಿ ಅಂತಿದ್ದಾರೆ ಲಾಸ್ಟಿಗೆ. ಅದೇ ದಿನ ಕನ್ಸು ಬಿದ್ದಿತ್ತು ನಂಗೆ, ಯಪ್ಪ ನನ್ನನ್ನು ಯಾವುದೋ ದೆವ್ವ ಎಳ್ಕೊಳ್ಳೋದು ಹಿಂಗೆ ಯಪ್ಪ ದಮ್ಮ ಒಂದ್ಸಲ ನನ್ನ ಊರಿಗೆ ಹೋಗ್ಬಿಡ್ತೀನಿ ಅಂತ ನಂಗೆ ಅರ್ಥ ಆಯ್ತು. ಊರಿನ ಬರ್ತಿಲ್ಲ ಮನೆಯಿಂದ, ಇಲ್ಲಿಗೆ ಬಾ ಅಂತ ಹೇಳಿದ್ರೆ ಬರ್ತಾನೆ ಇಲ್ಲ. ಇವತ್ತು ಬಂದದ ಅವನು, ಅದು ನಾವು ಕರ್ಕೊಂಡು ಹೋಗ್ಲಿಕ್ಕೆ ಬಂದದಲ್ವಾ. ಗೈಸ್ ಒಂದು ಲೈವ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಏನಾದ್ರು ಆದ್ರೆ ಅದು ಒಂದು 3-4 ದಿನ, ಒಂದು ವಾರ ಆದ್ರೂ ಹೋಗೋದೇ ಇಲ್ಲ. ಮತ್ತೆ ಲೈಫ್ ಲಾಂಗು ಅಷ್ಟೇನೆ. ನಾವು ಯಾರಿಗಾದ್ರೂ ಹೇಳ್ಕೊಬೇಕಂದ್ರೆ ಆ ಸ್ಟೋರಿನ ಹೇಳ್ತೀವಿ. ನಮ್ಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಯಿತು ಫಸ್ಟ್ ಟೈಮು ನಮಗೆ. ಅಂದರೆ ನಾವು ಕಣ್ಣಾರೆ ನೋಡಿಲ್ಲ, ಚೂರಿ ನೋಡೋಣ ಇಲ್ವಾ ಅಂತ ಎಷ್ಟು ಸಲ ಅವನ್ನ ಕೇಳಿದ್ವಿ. ಏನಕ್ಕಂದ್ರೆ ಅಷ್ಟು ಕಿರಿಸ್ದ ಅವನು, ನಮ್ಗೆ ಅದಕ್ಕೇನೆ ಜಾಸ್ತಿ ಭಯ ಆಗಿದ್ದು. ಮತ್ತೆ ಸಡನ್ನಾಗಿ ಲೈಟ್ ಆನ್ ಆಯಿತು ಅಂದರೆ ಭಯ ಆಗುತ್ತಾ ಆಗಲ್ವಾ, ನೀವೇ ಹೇಳಿ. ಹೇಳು ಚೂರು ನಿನ್ನ ಎಕ್ಸ್ಪೀರಿಯನ್ಸ್ ಹೇಳು. ಅವನು ಕರೆಕ್ಟಾಗಿ ಮಾತಾಡ್ತಾನೆ ಇಲ್ಲ ಗೈಸ್. ಅವನು ನೀವೇ ನೋಡಿದ್ರೆ ಎಷ್ಟು ವ್ಲಾಗಲ್ಲಿ ಅವ್ನು ಹೆಂಗ್ ಮಾತಾಡ್ತಾನೆ ಅಂತ, ಕರೆಕ್ಟಾಗಿ ಮಾತಾಡ್ತಾನೆ ಇಲ್ಲ ಅವನು ಭಯದಲ್ಲಿ. ಏನಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ವ್ಲಾಗ್ನ ಲೇಟಾಗಿ ನಾವು ಪೋಸ್ಟ್ ಮಾಡ್ತಿದ್ವಿ. ಏನಕ್ಕಂದ್ರೆ ಒಂದು ದಿನ ಪೂರ್ತಿ ರೆಸ್ಟೇ ನಮಗೆ. ಅದು ಬಿಟ್ಟು ಅದರಿಂದ ಈಚೆ ಬರೋಕ್ಕೆ ಆಗ್ತಾ ಇರಲಿಲ್ಲ ನಮಗೆ. ನೀವು ಬೇರೆ ಇವಾಗ ಪಾರ್ಟ್ 2 ಹಾಕಿ ಅಂತ ಹೇಳ್ತಾ ಇದ್ದೀರಾ. ನೆಕ್ಸ್ಟ್ ಮಾಡ್ಬೇಕಂದ್ರೆ ನಡುಗ್ತಾ ಇದೀವಿ ನಾವು. ಈ ಮನೆ ಒಳಗಡೆ ಇರೋಕೆನೆ ಭಯ ಆಗ್ತದೆ ಆ ತರ. ಗೈಸ್ ಇದು ನಮ್ಮ ಮನೆಯಲ್ಲಿ ಮಾತ್ರ ಅಂತ ಅಲ್ಲ ಗೈಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲರ ಮನೇಲೂ ಈ ಥರ ಎಕ್ಸ್ಪೀರಿಯನ್ಸ್ಗಳಾಗ್ಬೋದು, ಹೇಳೋಕ್ಕಾಗಲ್ಲ. ಇವಾಗ ದೇವ್ರಿರೋ ಮನೆಯಲ್ಲಿ ಬರಲ್ಲ ಅಂತ ಅಂತಾರೆ ಒಬ್ಬೊಬ್ಬರು. ಬಟ್ ಆದರೆ ಎಕ್ಸ್ಪೀರಿಯನ್ಸ್ಗಳಾಗುತ್ತೆ. ಬರದೇ ಇದ್ರೂ ಅದು ಏನಾದರೂ ಒಂದು ಮಾಡಿ ನಮಗೆ ಕ್ಲೂ ಕೊಟ್ಟೆ ಕೊಡುತ್ತೆ ಅನ್ನೋದಕ್ಕೆ ಆ ವಿಡಿಯೋನೇ ಸಾಕ್ಷಿ. ಬೇಕಾದರೆ ನೀವೇ ಹೋಗಿ ನೋಡಿ. ಗೈಸ್ ನಾವಿವಾಗ ಏನು ಹೇಳಕ್ಕೆ ಬಂದಿದ್ದು ಅಂತ ಅಂದರೆ, ನಮಗಾಗಿರೋ ಎಕ್ಸ್ಪೀರಿಯನ್ಸ್ನ ನಾವು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಅಷ್ಟೇ. ಎಷ್ಟೋ ಜನ ಕೇಳ್ತಿದ್ರಿ ನಿಜಾನ ಇಲ್ವಾ ಹೇಳಿ ಅಂತ. ಸೊ ಅದಕ್ಕೋಸ್ಕರ ಬಂದು ಹೇಳಿದ್ದು. ನೆಕ್ಸ್ಟ್ ಪಾರ್ಟ್ಗೋಸ್ಕರ ಎಷ್ಟೋ ಜನ ಕಮೆಂಟ್ ಮಾಡಿದ್ದೀರಾ. ಸೊ ಅದಕ್ಕೋಸ್ಕರ ನಾನು ಇವ್ರುಗಳ ಪರ್ಮಿಷನ್ ತೊಗೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ನನ್ನ ಜೊತೆ ಇವರಿದ್ರೇ ಮಾಡೋಕ್ಕಾಗೋದು, ಇಲ್ಲಾಂದರೆ ನಾನು ಒಬ್ಬನೇ ಹೆಂಗೆ ಮಾಡಲಿ ಗೈಸ್. ಅದಕ್ಕೋಸ್ಕರ ಸಣ್ಣ ಬೇಕಾದರೆ ನಾನು ಎಲ್ಲ ವಿಡಿಯೋಗೂ ಇರ್ತಾರೆ. ಬೇಡ ನಾನು ಬರಲ್ಲ ನೋಡಿ ಗೈಸ್, ಅವ್ನು ಬೇಡ ಅಂತವನೆ. ನಿನ್ನೆಯಿಂದನೂ ಅದನ್ನೇ ಹೇಳ್ತವನೆ. ಅಂದರೆ ಎಷ್ಟೋ ಜನ ಕೇಳಿದ್ರಲ್ಲ ಪಾರ್ಟು ಮಾಡೋಣ ಚೂರಿ, ಒಂದು ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಹೇಳ್ತಾ ಇದ್ದೀನಿ. ಹೌದು ಬೇಡ. ಯಾಕೆ ಗೊತ್ತಾ, ಇವಾಗ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ ಲೈಫಲ್ಲಿ. ಮತ್ತು ಇನ್ನೊಂದು ಏನಂದರೆ ಇವಾಗಲೇ ಖುಷಿಯಾಗಿದ್ದೀವಿ ಗೊತ್ತಾಯ್ತಾ. ಸೊ ಸುಮ್ಮನೆ ನಾವಾಗಿ ಅದನ್ನು ಕರೆಸ್ಕೊಂಡು ಸುಮ್ಮನೆ ಏನೇನೋ ಆಗೋದು, ಖುಷಿಯೆಲ್ಲ ಹಾಳಾಗೋಗುತ್ತೆ ಆಮೇಲೆ. ಗೈಸ್ ನೋಡಿ ಒಬ್ಬೊಬ್ರು ಒಂಥರ ಆನ್ಸರ್ ಮಾಡ್ತಾರೆ. ಬೇಕಾದ್ರೆ ಏನು ಗೊತ್ತಾ, ಅಂದರೆ ಆ ಟೈಮಲ್ಲಿ ನನಗೆ ಭಯ ಇತ್ತು, ಇವಾಗ ಅಷ್ಟೊಂದು ಭಯ ಆಗ್ತಿಲ್ಲ. ಇನ್ನೂ ಮಾಡಬೇಕು ಅಂತ ಅನಿಸ್ತದೆ. ಅಂದರೆ ನನಗೆ ಕ್ಯೂರಿಯಾಸಿಟಿ ಇದೆ ರಿಯಲ್ ಆಗಿ ನೋಡೋದು ಅಲ್ವಾ. ಬೇಡ ನನಗೆ ಮಾಡು ಅಂತ ಅನಿಸ್ತಿದೆ. ಭಯನೂ ಇದೆ, ಆದ್ರೂ ಇನ್ನೊಂದ್ಸಲ ನನಗೆ ನೋಡ್ಬೇಕು ರಿಯಲ್ ಆಗಿ. ಹೋಗಿ ನೀನೇ ನೋಡ್ಕೊ ಎಲ್ಲ ದೆವ್ವದ ಮನೆಗೆ ಹೋಗಿ ಬೇಡಪ್ಪ. ಗೈಸ್ ಏನಂದ್ರೆ ಇವ್ರು ಹೇಳ್ತಿರೋದು ಅಂದ್ರೆ ಅವ್ರಿಗೆ ಲೈವ್ ಆಗಿ ನೋಡ್ಬೇಕು ಅನ್ನೋ ತರ ಒಂದು ಆಸೆ ಐತಂತೆ. ಸೊ ಸಣ್ಣಗೆ ಬೇಡ, ಲೈಫಲ್ಲಿ ಫನ್ ಆಗಿ ಬೇರೆಯವ್ರ ಲೈಫಲ್ಲಿ ಆಟ ಇದ್ದೀವಲ್ವಾ, ಸುಮ್ಮನೆ ಬೇರೆಯವ್ರ ಲೈಫಲ್ಲಿ ಏನಕ್ಕೆ, ಮತ್ತೆ ಅವ್ರಿಗೆ ಏನಕ್ಕೆ ತೊಂದರೆ ಮಾಡೋದು, ಯಾರೋ ಒಬ್ರು ಬಂದು ಅದರಿಂದ ನಮ್ಗೇನಕ್ಕೆ ಪ್ರಾಬ್ಲಮ್ ಆಗೋದು ಅನ್ನೋ ಥರ ಇವ್ರು ಭಯ ಪಡ್ತಾ ಇದ್ದಾರೆ. ಚೂರಿ ಅಂತೂ ನಮ್ಮ ಮನೇಲಿ ಬೈತವ್ರಣ, ನಮ್ಮ ಮನೇಲಿ ಈ ಥರದ್ದು ವಿಡಿಯೋನೇ ಮಾಡಬೇಡ ಅಂತೆಲ್ಲ ಹೇಳೋರೆ ಅಂತ ನನಗೆ ಇಲ್ಲ. ಸೊ ಅದಕ್ಕೋಸ್ಕರ ಇವ್ರನ್ನ ಕೇಳೋಣ ಅನ್ನೋದಕ್ಕೋಸ್ಕರ ಮತ್ತೆ ನಮ್ಗಾಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ಳೋಣ ಅಂತ ಈ ವ್ಲಾಗ್ನ ಮಾಡಿದ್ದು. ನನಗೇನು ಗೊತ್ತಾ, ನಾನು ಏನು ಮಾಡೋದಕ್ಕೂ ಸರಿ, ನೀವು ಮಾಡೋಣ ಅಂತಂದ್ರೆ ಮಾಡೋಣ ಅಂತ. ಏನಕ್ಕಂದ್ರೆ ಕ್ಯಾಮ್ರಾ ರೆಡಿ ಇದೆ ನಾನಲ್ವಾ, ನಿಮ್ಮ ಹಿಂದೆ ಇರ್ತೀನಿ, ನಾನು ಮುಂದೆ ಹೋಗಲ್ಲ. ಭಯ ಆಯ್ತು ನನಗೆ. ನಾವೇ ಮೇಯ್ನ್ ಆಗಿ ಅಲ್ಲಿ ಭಯ ಪಡೋದು, ಯಾಕಂದ್ರೆ ನಾವೇ ಮುಂದೆ ಇರ್ತೀವಿ. ಕ್ಯಾಮ್ರಾದಕ್ಕಿಂತ ಮುಂಚೆನೆ ನಾವಿರ್ತೀವಿ, ಹಾಗೆ ಮುಂದೆ ನಡಿಬೇಕಾದ್ರೂ ಮುಂದೆ ನಾವೇ ಹೋಗ್ತೀವಲ್ವಾ, ಅದೇ ಮೇಯ್ನ್ ಭಯ ಆಗೋದು. ಗೈಸ್ ಅದಕ್ಕೋಸ್ಕರ ನಾವೇನು ಡಿಸಿಷನ್ ತೊಗೊಂಡಿದ್ವಿ ಅಂತಂದರೆ, ಇವ್ರ ಡಿಸಿಷನ್ ಇವ್ರುಗಳು ಹೇಳಿದ್ರು. ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಪಾರ್ಟ್ ಮಾಡಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ನಮ್ಮ ಕೈಲಿ ಸಾಧ್ಯ ಆದರೆ ಖಂಡಿತವಾಗ್ಲೂ ನಾವು ನೆಕ್ಸ್ಟ್ ಪಾರ್ಟ್ 2 ಮಾಡ್ತೀವಿ. ಬಟ್ ಅದೇ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತಾ, ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಲೈಟ್ ಆನ್ ಮಾಡಿದ್ಮೇಲೆ ನಮಗೆ ಯಾವುದೇ ಥರ ಶಬ್ದಗಳು ಬರಲಿಲ್ಲ. ಬೆಳಗ್ಗೆವರೆಗೂ ಮಂಕಾಗಿ ಹೋಗಿದ್ವಿ ಗೈಸ್. ಏನು ಮಾಡ್ತಿದ್ದೀವಿ ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ವಿ, ಬ್ಲ್ಯಾಂಕ್ ಆಗಿ ಹೋಗ್ಬಿಟ್ಟಿದ್ವಿ. ಸೊ ನೆಕ್ಸ್ಟ್ ಇದೇ ಥರ ರಿಸ್ಕ್ ತೊಗೊಂಡು ವಿಡಿಯೋ ಮಾಡಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನೀವು ಕಮೆಂಟ್ ಬಾಕ್ಸಲ್ಲಿ ಜಾಸ್ತಿ ಜನ ಪಾರ್ಟ್ 2 ಅಂತ ಮಾಡಿದರೆ ಮಾತ್ರ ನಾವು ನೆಕ್ಸ್ಟ್ ವ್ಲಾಗ್ನ ಮಾಡ್ತೀವಿ. ಇಲ್ಲ ಅಂದರೆ ನಾವು ಹಾರರ್ ವ್ಲಾಗ್ಗೆ ನಿಜವಾಗ್ಲೂ ಹೋಗಲ್ಲ. ಓಕೆನಾ? ಓಕೆ ಗೈಸ್, ಬಾಯ್ ಬಾಯ್, ಲವ್ ಯು ಆಲ್, ಬಾಯ್ ಬಾಯ್.